ಕನ್ನಡ ವಾಹಿನಿಗೆ ಸ್ವಾಗತ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಮೇಲಿನ ಪ್ರಕರಣದಲ್ಲಿ ನಾನು ಕೂಡ ಹೋರಾಟ ಮಾಡ್ತೀನಿ, ಸ್ವಯಂ ಪ್ರೇರಿತವಾಗಿ ದೂರು ನೀಡಿ ಎಂದರೂ ಕೂಡ ಅಲ್ಲಿ ಮಹಿಳೆಯರು ಹೆದರುತ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಯಾವ ಶಿಕ್ಷೆ ಕೊಟ್ಟರೂ ಕೂಡ ಕಡಿಮೆಯೇ ಎಂದು ಹುಬ್ಬಳ್ಳಿಯಲ್ಲಿ ಕೊಲೆಯಾದ ವಿದ್ಯಾರ್ಥಿನಿ ನೇಹಾ ತಂದೆ ನಿರಂಜನ್ ಹಿರೇಮಠ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮನೆಗೆ ಭೇಟಿ ನೀಡಿದ ಬಳಿಕ ಮಾತನಾಡಿ, ಕಳೆದ ತಿಂಗಳು 18ರಂದು ನನ್ನ ಮಗಳ ಹತ್ಯೆಯಾಗಿದೆ. ಆಗ ಹೆಬ್ಬಾಳ್ಕರ್ ಅವರು ಚುನಾವಣೆ ಪ್ರಚಾರ ಬಿಟ್ಟು ನಮ್ಮ ಮನೆಗೆ ಬಂದು ಧೈರ್ಯ ತುಂಬಿದ್ದಾರೆ. ನನ್ನ ಬೇಡಿಕೆಗಳನ್ನ ಸಿಎಂ, ಡಿಸಿಎಂ ಹಾಗೂ ಕಾನೂನು ಸಚಿವರ ಬಳಿ ಮಾತನಾಡಿದ್ರು ಎಂದರು. ಸಿಬಿಐಗೆ ಕೊಡಬೇಕು ಎನ್ನುವ ಬೇಡಿಕೆ ನಾವು ಇಟ್ಟಿದ್ವಿ. ಹತ್ಯೆಯಾದ 4ನೇ ದಿನಕ್ಕೆ ಸಿಐಡಿ ಆದೇಶ ಪ್ರತಿ ಬಂತು. ಸಿಎಂ ಕೂಡ ಮನೆಗೆ ಬಂದು ನಿಮ್ಮೊಂದಿಗೆ ನಾವು ಇದ್ದೇವೆಂದು ಧೈರ್ಯ ತುಂಬಿದ್ದಾರೆ. ನುಡಿದಂತೆ ನಡೆದ ಹೆಬ್ಬಾಳ್ಕರ್ ಅವರಿಗೆ ಕೃತಜ್ಞತೆ ಸಲ್ಲಿಸಲು ನಾನು ಬೆಳಗಾವಿಗೆ ಬಂದಿದ್ದೇನೆ. ಕುಟುಂಬದವರಂತೆ ನನ್ನ ಬೆನ್ನಿಗೆ ನಿಂತಿದ್ದಾರೆ. 14 ದಿನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಮಗಳ ಕೊಲೆಯ ಸುದ್ದಿಯಾಗಿದೆ ಎಂದರು. ಹೆಬ್ಬಾಳ್ಕರ್ ನನ್ನ ಅಕ್ಕನ ರೀತಿ ನಿಂತು ನನಗೆ ಧೈರ್ಯ ತುಂಬಿದ್ದಾರೆ. ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ವಿಧಾನಸಭೆಯಲ್ಲಿ ನಾನು ಧ್ವನಿ ಎತ್ತುವೆ ಎಂದು ಹೆಬ್ಬಾಳ್ಕರ್ ಹೇಳಿದ್ದಾರೆ. ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಮೃಣಾಲ್ ಹೆಬ್ಬಾಳ್ಕರ್ ಅಭ್ಯರ್ಥಿಯಾಗಿದ್ದಾರೆ. ಮೃಣಾಲ್ ಸಂಸತ್ತಿನಲ್ಲಿ ಇದ್ರೆ ಅವರು ಕೂಡ ಅಲ್ಲಿದ್ದು ನಮ್ಮ ಫೈಲ್ ಫುಟ್ ಆಫ್ ಮಾಡ್ತಾರೆ. ಹಾಗಾಗಿ ಅವರಿಗೆ ಮತದಾರ ಬಾಂಧವರು ದಯಮಾಡಿ ಆಶೀರ್ವಾದ ಮಾಡಬೇಕು. ಈಗ ತಪ್ಪಿದ್ರೆ ನಮ್ಮ ಪರವಾಗಿ ಧ್ವನಿ ಎತ್ತುವವರು ಯಾರು ಇರಲ್ಲ. ನನಗೆ ಧ್ವನಿಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ನಿಂತಿದ್ರು. ಈಗ ಅವರ ಮಗನಿಗೆ ನಾವು ಧ್ವನಿಯಾಗಬೇಕಾಗಿದೆ ಎಂದು ಹೇಳಿಕೊಂಡಿದ್ದಾರೆ. ರಾಜ್ಯ ಸರ್ಕಾರದಿಂದ ಸಿಐಡಿ ತನಿಖೆ ಆದೇಶ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಇದನ್ನ ಯಾರು ಕೂಡ ರಾಜಕೀಯಕ್ಕೆ ಬಳಸಿಲ್ಲ. ಎಲ್ಲರೂ ಕೂಡ ಪಕ್ಷಾತೀತ ಜಾತ್ಯತೀತವಾಗಿ ಹೋರಾಟ ಮಾಡಿದ್ದಾರೆ. ನನಗೆ ನ್ಯಾಯ ಸಿಗಲ್ಲ, ನೀವು ನನಗೆ ನ್ಯಾಯ ಕೊಡಬೇಕು ಅಂತ ಪ್ರಹ್ಲಾದ್ ಜೋಶಿ ಅವರಿಗೆ ಹೇಳಿದೆ. ಅವರು ನನಗೆ ಭರವಸೆ ಕೊಟ್ಟಿದ್ದಾರೆ. ಹಾಗೆಯೇ ಎಲ್ಲ ನಾಯಕರು ಬಂದು ನಿಮ್ಮೊಟ್ಟಿಗೆ ಇರ್ತೀವಿ ಎಂದಿದ್ದಾರೆ. ರಾಜಕಾರಣಿಗಳ ಮನೆಯಲ್ಲಿ ಇಂತಹ ಕೃತ್ಯ ನಡೆದಿದ್ರೆ ಅದನ್ನ ರಾಜಕೀಯಕ್ಕೆ ಬಳಸ್ತಾ ಇದ್ರ. ಈ ಘಟನೆಯನ್ನ ರಾಜಕೀಯಕ್ಕೆ ಬಳಸಬಾರದು ಅಂತ ನಿರಂಜನ್ ಹಿರೇಮಠ್ ಹೇಳಿದ್ದಾರೆ. ಈಗಾಗಲೇ ಅನೇಕ ರಾಜಕಾರಣಿಗಳು ತಮ್ಮದೇ ಆದ ಶೈಲಿಯಲ್ಲಿ ಈ ಒಂದು ಘಟನೆ ಅವರು ತಮ್ಮ ಸ್ಟೇಜ್ನಲ್ಲಿ ಕೂಡ ಪ್ರಸ್ತಾವ ಮಾಡಿದ್ದಾರೆ. ಅವರಿಗೆ ನಾನು ಕೂಡ ಈ ಘಟನೆ ಬಗ್ಗೆ ಎಲ್ಲರಿಗೂ ಕೂಡ ವಿಷಾದ ಇದೆ. ಅದಕ್ಕೆ ಅವರು ಪ್ರಸ್ತಾವ ಮಾಡಿದ್ದಾರೆ. ಯಾರು ಕೂಡ ರಾಜಕೀಯಕ್ಕೆ ಬಳಸಿಲ್ಲ ಮತ್ತು ಬಳಸೋದು ಬೇಡ. ಯಾಕಂದ್ರೆ ಪಕ್ಷಾತೀತ ಜಾತ್ಯತೀತವಾಗಿ ಎಲ್ಲರೂ ಬೆಂಬಲ ಕೊಟ್ಟಾರೆ, ಎಲ್ಲರೂ ಬೇಕಾಗಿದ್ದವ್ರೆ. ಆದರೆ ನಾನು ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಇರೋದ್ರಿಂದ, ಕಾಂಗ್ರೆಸ್ ಕುಟುಂಬದ ಸದಸ್ಯನು ಇರೋದ್ರಿಂದ ನನ್ನ ಕರ್ತವ್ಯ ಕೂಡ ನನ್ನ ಒಂದು ಮನೆತನದ ನಾವು ಎಲ್ಲ ವೀರಶೈವ ಲಿಂಗಾಯತ ಪರಂಪರೆಯಿಂದ ಬಂದವರು ಮತ್ತೆ ನಮಗೆ ಬಹಳ ಹತ್ತಿರದಿಂದ ಕಂಡವರು ಮತ್ತು ಅವರೇ ನಮ್ಮ ಬೆನ್ನೆಲುಬು. ನಮ್ಮ ಮನೆ ನಾವು ಕೂಡ ಅವ್ರ ಮನೆ ಗುರುಗಳಾಗಿರೋದ್ರಿಂದ ನನಗೆ ಬಹಳ ಅವ್ರಿಗೂ ಕೂಡ ನಾನು ಆಶೀರ್ವಾದ ಮಾಡ್ಬೇಕಾಕೈತಿ ಮತ್ತು ಅವ್ರ ಬೆನ್ನಿಗೆ ನಿಲ್ಬೇಕಾಕೈತಿ. ಅದಕ್ಕೆ ನಾ ಅವ್ರ ಜೊತೆಗೆ ಇದ್ದೇನೆ. ಅದನ್ನ ಬಿಟ್ಟರೆ ಬೇರೆ ಯಾವುದೋ ಇದು ಬರಂಗಿಲ್ಲ. ಇದ್ರ ಮೇಲೆ ತೋರಿಸುವಂತ ಆಸಕ್ತಿ ಬಿಜೆಪಿ ಪ್ರತಿಭಟನೆ ಮಾಡಿದ್ದಾರೆ ಸರ್. ಈಗ ಮೊನ್ನೆ ಪ್ರಜ್ವಲ್ ಅದು ಹೆಣ್ಮಕ್ಳಿಗೆ ಭಾಳ ಅನ್ಯಾಯ ಆಗಿದೆ. ಅವರು ಅಷ್ಟು ಮಾತಾಡ್ತಾ ಇಲ್ಲ. ಮೇಡಮ್ ಹೇಳಿದ್ರು ಅದ್ರ ಬಗ್ಗೆ ಆಸಕ್ತಿ ತೋರಿಸಲ್ಲ, ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳ್ತಾರೆ. ಈ ವಿಚಾರಕ್ಕೆ ಹೋರಾಟ ಮಾಡುವಂಥವ್ರು ಈ ವಿಚಾರ ವಿಚಾರದಲ್ಲಿ ಸುಮಾರು ಹೆಣ್ಮಕ್ಳಿಗೆ ಅನ್ಯಾಯ ಆದರೂ ಕೂಡ ಅಲ್ಲಿ ಇರ್ತಾ ಇಲ್ಲ. ಅದ್ರ ಬಗ್ಗೆ ಏನು? ಯಾಕಂದ್ರೆ ಅವರು ಹೆಣ್ಮಕ್ಳು ಈಗಾಗಲೇ ನಾವು ಕೂಡ ಮಾಧ್ಯಮದಲ್ಲಿ ನೋಡಿದ್ವಿ. ಸುಮಾರು ಒಂದು 3,000 ಮಹಿಳೆಯರು ಅದಕ್ಕೆ ಒಳಗಾಗಿದ್ದಾರೆ. ಆ ಒಂದು ಘಟನೆ ನಮಗೂ ಕೂಡ ಬಹಳ ವಿಷಾದ ವ್ಯಕ್ತಪಡಿಸ್ತೀವಿ. ಅಂತ ಘಟನೆ ಕ್ರೂರವಾದ, ಅದು ಸಣ್ಣ ಪುಟ್ಟ ಘಟನೆ ಅಲ್ಲ. ಚುನಾವಣೆ ಸಂದರ್ಭ ಇದೆ. ಅದನ್ನು ಕೂಡ ನಾನು ಇವತ್ತಿಲ್ಲ ನಾಳೆ ಅದನ್ನು ಬಗ್ಗೆನೂ ಹೋರಾಟ ಮಾಡಾಕ್ತೀನಿ. ಯಾಕಂದ್ರೆ ಯಾವುದೇ ಆದರೂ ಹೆಣ್ಮಗಳೇ ಇವತ್ತು ಅಮಾಯಕರ ಅಡ್ಡಾಡೋದು ಕಷ್ಟ ಆಗಿದೆ. ಯಾರ ಮನೆಗೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೂ ಕಷ್ಟ ಆಗಿದೆ. ನಾವು ಅದು ರೂಪುರೇಷ ನೋಡಿದ್ವಿ. ನಮಗೆ ಕೂಡ ಅಸಹ್ಯ ಆಗ್ತಾ ಇದೆ. ಈ ರೀತಿ ಯಾರೋ ಇರಲಿ, ಇವತ್ತು ರಾಜಕಾರಣಿ ಇರಲಿ, ಯಾರು ಆಫೀಸರ್ ಇರಲಿ, ಸಾರ್ವಜನಿಕ ಇರಲಿ, ದೊಡ್ಡ ವ್ಯಾಪಾರಸ್ಥರಿರಲಿ, ಯಾರಿಗೂ ಕೂಡ ಹೆಣ್ಮಕ್ಳಿಗೆ ಅನ್ಯಾಯ ಆಗಬಾರ್ದು. ನಮ್ಮ ಹೋರಾಟ ಇದೆ. ನಮ್ಮ ಮಗಳ ಸಂದೇಶ ಕೊಟ್ಟಿದ್ದಾಳೆ, ಈ ದೇಶಕ್ಕೆ ಬಲಿದಾನ ಕೊಟ್ಟಿದ್ದಾಳೆ, ಇದಕ್ಕೆ ಹುತಾತ್ಮರಾಗಿ ಸಂದೇಶ ಕೊಟ್ಟಾಳೆ. ಎಲ್ಲ ಸಮಾಜ ಎಚ್ಚೆತ್ತಬೇಕು. ಮತ್ತು ಇದು ವ್ಯವಸ್ಥೆ ಕೆಟ್ಟಿದೆ. ಇದರಿಂದ ಸಮಾಜ ಸುಧಾರಣೆ ಆಗಬೇಕು ಮತ್ತು ಎಲ್ಲರೂ ಕೂಡ ಒಂದಾಗಿ ಹೋರಾಟ ಮಾಡಬೇಕು. ಅವ್ರಿಗೆ ಯಾವ ಶಿಕ್ಷೆ ಕೊಟ್ಟರು ಕಡಿಮೆನೆ. ಇವತ್ತಿನ ಪ್ರಕರಣ ನೋಡಿದರೆ ಇಂಥ ವಿಪರೀತ ಮನೋಭಾವನೆ ಅಂತ ನಾವು ಹೇಳ್ತೇವಲ್ಲ, ಇವರು ಬರೇ ನಾವು ಯಾರ್ದಾರ 1-2 ಮಂದಿ ನೋಡ್ತಿದ್ವಿ. ಇವರು ಇಂತಿಂತ ದೊಡ್ಡ ರಾಜಕಾರಣಿಯಾಗಿ ಸಹಾಯ ಕುಂತಾರ. ಡೈಲಿ ಮುಖ ತೋರ್ಸಕ್ ಆಗವಲ್ತು. ಇವತ್ತು ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ. ಕಂಪ್ಲೇಂಟ್ ಕೊಡ್ರಿ ಸ್ವಯಂ ಪ್ರೇರಣದಿಂದ ಅಂದ್ರೂ ಕೂಡ ಭಯ ಪಡ್ತಾ ಇದ್ದಾರೆ. ಅಂಥವ್ರು ಎಷ್ಟು ಮಂದಿ ಒಳಗಡೆ ಮನಸ್ಸಿನಾಗ ಇಟ್ಕೊಂಡ್ರೆ. ಅದಕ್ಕೆ ಎಲ್ಲರೂ ಕೂಡ ನಾವು ಎಚ್ಚೆತ್ತಾಗಬೇಕು. ನಮ್ಮ ಮಹಿಳೆಯರು ಎಚ್ಚೆತ್ತಾಗಬೇಕು, ತಾಯಿ ತಂದೆ ಎಚ್ಚೆತ್ತಾಗಬೇಕು. ಎಲ್ಲಿ ಕೆಲಸಕ್ಕೆ ಹೋಗ್ಬೇಕು, ಎಲ್ಲಿ ಹೋಗಬಾರ್ದು,
ಯಾರು ಕೂಡ ಇರಬೇಕು, ಯಾರು ಕೂಡ ಇರಬಾರ್ದು ಕೂಡ ನೀವು ಕೆಲವೊಂದು ರೂಪುರೇಷೆ ಹಾಕೋಬೇಕು. ಅವ್ರಿಗೆ ನೀವು ಎಲ್ಲರೂ 3,000 ಮಂದಿ ಅದಾರಲ್ಲ, ಒಂದೊಂದು ತುಂಡು ಮಾಡಿ ಕೊಡ್ಬೇಕು. ಅವ್ರಿಗೆ ಒಂದೊಂದು ತುಂಡು ಮಾಡಿ ಅವ್ರನ್ನ ಕೊಟ್ರೆ ಎಲ್ಲ ಮಹಿಳೆಯರು ಶಾಂತಾಗಿರ್ತಾರೆ. ಇಲ್ಲಾಂದ್ರೆ ಹಿಂಗೆ ಎಲ್ಲರೂ ಅಮಾಯಕರನ್ನ ಉಪಯೋಗ ಮಾಡ್ತಾರೆ. ದುಡ್ಡು ಇರ್ತೈತಿ, ಅಧಿಕಾರ ಇರ್ತೈತಿ, ಅವ್ರನ್ನ ಎದುರಿಸ್ಕೊಂಡು ಹೋಗ್ತಾರೆ. ಅದಾಗಬಾರ್ದಂತ ನಾನು ಕೂಡ ಬೇಡ್ತೀನಿ. ಏನಾಗಿದೆ, ನಾನು ದುಃಖದ ಸಂದಿಗ್ಧತೆ ಒಳಗಿದ್ದೆ ಸ್ಟಾರ್ಟಿಂಗು. ನಾನು ಆವತ್ತೇ ಇಮಿಡಿಯೇಟ್ಲಿ ಕೇಂದ್ರ ಸಚಿವರು ನನ್ನ ಜೊತೆ ಬಂದರು. ನಾನು ಅವ್ರ ಮುಂದೆ ಹೇಳಿದ್ದು ಕರೆ, ನಿಜ ನನಗೆ ನ್ಯಾಯ ಸಿಗೋಲ್ ಸರ್, ನೀವು ನ್ಯಾಯ ಕೊಡಿಸ್ತೀರಿ ಅನ್ನೋ ಒಂದು ಭರವಸೆ ಇದೆ ಅಂತ ಹೇಳಿದ್ವಿ. ಅದ್ರ ತಕ್ಕಂಗೆ ಅವರು ಕೂಡ ಅವ್ರ ಆ್ಯಂಗಲ್ದಲ್ಲಿ ನನಗೆ ಇವತ್ತು ಎಲ್ಲ ರಾಷ್ಟ್ರೀಯ ನಾಯಕರು ಕೂಡ ನನ್ನ ಮನೆಗೆ ಬಂದರು ಮತ್ತು ನನಗೆ ಶಾಂತನ ಹೇಳಿದರು. ಮತ್ತು ಅದು ಏನೋ ಬಂದರೂ ಕೂಡ ನಾನು ನಿಮ್ಮ ಜೊತೆಗೆ ಅದೇ ನನ್ನ ಮಾತು ಕೂಡ ಹೇಳಿದ್ದಾರೆ. ಈಗ ಕೆಲವೊಬ್ರು ಅನೇಕ ಮಂದಿ ರಾಜಕಾರಣಿನ ಅಂತೇಳಿ ಇದನ್ನು ಇಶ್ಯೂ ಇಟ್ಕೊಂಡ್ರೆ ಅದು ತಪ್ಪು. ಇವತ್ತು ನನ್ನ ಮಗಳಲ್ಲ, ರಾಜ್ಯದ ಮಗಳಲ್ಲ, ದೇಶದ ಮಗಳು, ಇಂಟರ್ನ್ಯಾಷನಲ್ ಮಗಳಾಗಿದ್ದಾಳೆ. ಅವರು ವೈಯಕ್ತಿಕವಾಗಿ ವಿಚಾರ ಮಾಡ್ಕೋಬೇಕು. ಅಕಸ್ಮಾತ್ ಅವ್ರ ಮನೆ ಘಟನೆ ಆದರೆ ಇದೇ ರೀತಿ ರಾಜಕಾರಣಿಗೆ ಬಳಸ್ತಾರ? ಇದು ರಾಜಕಾರಣಿ ಬಳಸುವಂತ ಇದು ವಿಷಯ ಅಲ್ಲ. ಅದಕ್ಕೆ ದಯಮಾಡಿ ಯಾರು ಕೂಡ ರಾಜಕಾರಣಕ್ಕೆ ಉಪಯೋಗ ಮಾಡಬಾರ್ದು. ಇದು ಒಂದು ಘಟನೆ ತಮ್ಮ ಮನೆಯಾಗ ನಡೆದೈತೆ ಅಂತ ಎಲ್ಲರೂ ದುಃಖ ಪಡಿಸ್ತಾರ. ಇವತ್ತು ರಾಜಕಾರಣಿ ಅಷ್ಟೇ ಅಲ್ಲ, ಸಾಮಾನ್ಯ ವರ್ಗದವರು, ಕೂಲಿ ಕಾರ್ಮಿಕರು ಇಷ್ಟು ದುಃಖ ಪಡ್ಕೊಂಡು ನಮ್ಮನ್ನ ಅಪ್ಕೊಂತಾರೆ, ಕಾಲು ಬೀಳ್ತಾರೆ ಅಂದ್ರೆ ಅಷ್ಟೊಂದು ನನಗೆ ಇವತ್ತಿಗೂ ಅಗರ್ಸ್ಕೊಳಕ್ಕಾಗಿಲ್ಲ. ನಮ್ಮ ಮನ್ಯಾಗ ನಾವು ನೆನೆಸ್ಕೊಂಡು ರಾತ್ರಿ ನಿದ್ದೆ ಬರ್ತಾ ಇಲ್ಲ. ಅಂತ ಒಂದು ಸನ್ನಿವೇಶಗಳಲ್ಲಿ ಇವರು ರಾಜಕಾರಣಿ ವೇದಿಕೆಗಡೆ ಈ ಒಂದು ಘಟನೆ ಬಗ್ಗೆ ಬಹಳ ಹಗುರವಾಗಿ ತಗೊಂಡು ಹೋಗಬಾರ್ದಂತ ನಾ ಹೇಳ್ತೇನೆ. ಯಾಕಂದ್ರೆ ನನ್ನ ಮಂತನಕ್ಕೂ ಕೂಡ ನಾಳೆ ಕಲಂಕದ. ನಾನು ಮುಂದ್ಗಡೆ ಕೂಡ ಬೇರೆ ಬೇರೆ ಆ್ಯಂಗಲ್ದಲ್ಲಿ ನಾವು ಮುಂದೆ ಮಕ್ಕಳದಾವೆ, ನನ್ನ ಮಂತನಿದೆ, ಅವಮಾನ ಆಗ್ಬಾರ್ದಲ್ಲ. ಅದಕ್ಕೆ ದಯಮಾಡಿ ರಾಜಕಾರಣಿ ಅಂತ ತಗೋಬಾರ್ದು ಸರ್. 3ನೇ ದಿವಸಕ್ಕೆ ಅಟೆಂಡ್ ಆಗಿದ್ದಾರೆ. ನಾವು ಆಕ್ಚುಲಿ ಅವ್ರ ಘಟನೆ ಬಂದು ಹೆವಿ ಮಳೆಯಾಗ ತೋರಿಸ್ಕೊಂಡು ನಮ್ಮ ಮನೆಗೆ ಬಂದಿದ್ದಾರೆ. ಆ ಸೀನ್ ನೋಡಿದ್ರೆ ನೀವು ಏನಂತೀರಿ? ಅದಕ್ಕೆ ನಾವು ಓಡಿ ಬಂದಲ್ಲ. ಮೇಡಮ್ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು ನಮ್ಮ ಪರಿವಾರದಿಂದ. ಇವತ್ತು ನಮ್ಮ ಬೆನ್ನಿಗೆ ನಿಂತವ್ರ ಅಂದ್ರೆ ಮತ್ತೆ ಅವ್ರಿಗೆ ನಾನು ಸಲ್ಲಿಸಲಿಲ್ಲ ಅಂದ್ರೆ ನಾವೇನು ಉಪಯೋಗ? ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿ, ಇಷ್ಟೆಲ್ಲ ಸರ್ಕಾರ ಎಚ್ಚೆತ್ತು, ಮುಖ್ಯಮಂತ್ರಿಗಳು ನಮ್ಮ ಮನೆಗೆ ಬಂದು ಮಾತಾಡುವಂತ ಸನ್ನಿವೇಶ ಬಂದೈತೆ ಅಂದ್ರೆ ಅದು ಹೆಬ್ಬಾಳ್ಕರ್ ಮೇಡಮ್ ಅವ್ರ ವತಿಯಿಂದ ಬಂದೈತಿ, ಡಿ ಕೆ ಶಿವಕುಮಾರ್ ಅವರಿಂದ ಬಂದೈತಿ. ಅದಕ್ಕೆ ಎಲ್ಲ ಆ್ಯಂಗಲ್ದಲ್ಲಿ ನಮಗೆ ಯಾರು ಬೆನ್ನಿಗೆ ನಿಂತಾರ ಅವ್ರ ಕೃತಜ್ಞತೆ ಸಲ್ಲಿಸೋದು ನನ್ನ ಕೆಲಸ. ಅದಕ್ಕೆ ಅವ್ರ ನಿವಾಸಕ್ಕೆ ಬಂದು ಇವತ್ತು ನಾನು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ. ಅದೇ ರೀತಿ ಹಟ್ಟಿಹೊಳಿ ಸಾಹೇಬ್ರಿಗೆ ಕೂಡ ಈಗಾಗಲೇ ಅನೇಕ ಮಂತ್ರಿಮಂಡಲ ಕೂಡ ಮನೆಗೆ ಬರ್ತಾ ಇದ್ದಾರೆ. ನಿನ್ನೆ ತಾನೇ ದಿನೇಶ್ ಗುಂಡೂರಾವ್ ಸಾಹೇಬರು ಬಂದರು, ಎಚ್ ಕೆ ಪಾಟೀಲ್ ಸಾಹೇಬರು ಬಂದರು, ನಮ್ಮ ಸಂತೋಷ್ ಲಾಡ್ಜಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಂತೋಷ್ ಲಾಡ್ಜಿ ಬಂದರು. ಈಗ ಎಲ್ಲರೂ ಕೂಡ ಇವತ್ತು ಕೂಡ ಸಿದ್ದರಾಮಯ್ಯ ಕೂಡ ಬರ್ತಾ ಇದ್ದಾರೆ ಅಂತ ಸುದ್ದಿ. ಈಗ ಸ್ಥಳೀಯವಾಗಿ ಡೇ 1ಕ್ಕೆ ಬಂದು ಹೋಗಿದ್ದಷ್ಟೇ, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಬೇರೆ ಡಿಸ್ಟ್ರಿಕ್ಟ್ನವರು, ಬೇರೆ ಈಗ ಬೆಂಗಳೂರು ಎಲ್ಲ ರೀತಿಯಿಂದ ಬರ್ತಾ ಇದ್ದಾರೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.